700 ವರ್ಷಗಳ ಕಾಲ ಒಂದೇ ಒಂದು ರಾಜವಂಶ, ಒಂದೇ ಸಿಂಹಾಸನದ ಮೇಲೆ ಕೂತು ಪ್ರಜೆಗಳನ್ನ ದೇವರ ರೀತಿ ಆಳಿದ ಇತಿಹಾಸ ಎಲ್ಲಾದ್ರೂ ಇದೆಯಾ? ಪ್ರಜೆಗಳಿಗಾಗಿ ಅರಮನೆಯ ಒಡವೆಗಳನ್ನೇ ಅಡವಿಟ್ಟ ರಾಜರ್ಷಿಯ ದೂರದೃಷ್ಟಿ. ಸಾಯೋಕ್ಕೂ ಮುನ್ನ ಅವರು ನೀಡಿದ ಶಾಪವೇ ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ. ರಾಜಪ್ರಭುತ್ವ ಮುಗಿದಿದ್ರೂ ಕನ್ನಡಿಗರ ಹೃದಯದಲ್ಲಿ ಮೈಸೂರು ರಾಜ ಮನೆತನಕ್ಕೆ ಇರೋ ಗೌರವ ಮತ್ತು ಪ್ರೀತಿ ಯಾವತ್ತೂ ಕಮ್ಮಿಯಾಗಿಲ್ಲ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಜಗತ್ತಿನ ಇತಿಹಾಸದಲ್ಲಿ ರೋಮನ್ ಸಾಮ್ರಾಜ್ಯ ಆಯಿತು, ಮೊಘಲರ ವೈಭವ ಆಯಿತು, ಬ್ರಿಟಿಷರ ಸೂರ್ಯ ಮುಳುಗದ ಸಾಮ್ರಾಜ್ಯ ಆಯಿತು. ಆದರೆ ಇವೆಲ್ಲವೂ ಕಾಲದ ಪ್ರವಾಹದಲ್ಲಿ ಕೊಚ್ಚಿ ಹೋದ್ವು. ಆದರೆ ಜಗತ್ತಿನ ನಕ್ಷೆಯಲ್ಲಿ ಸತತವಾಗಿ ಬರೋಬ್ಬರಿ 7 ಶತಮಾನಗಳ ಕಾಲ, ಅಂದರೆ 700 ವರ್ಷಗಳ ಕಾಲ ಒಂದೇ ಒಂದು ರಾಜವಂಶ, ಒಂದೇ ಸಿಂಹಾಸನದ ಮೇಲೆ ಕೂತು ಪ್ರಜೆಗಳನ್ನ ದೇವರ ರೀತಿ ಆಳಿದ ಇತಿಹಾಸ ಎಲ್ಲಾದ್ರೂ ಇದೆಯಾ? ಇದೆ. ಅದು ಬೇರೆಲ್ಲೂ ಅಲ್ಲ, ನಮ್ಮ ಹೆಮ್ಮೆಯ ಕರ್ನಾಟಕದ ಮಣ್ಣಿನಲ್ಲಿ. ಅದೇ ಮೈಸೂರಿನ ಭವ್ಯ ಯದುವಂಶ. ದ್ವಾರಕೆಯಿಂದ ಬಂದ ಇಬ್ಬರು ರಾಜಕುಮಾರರು 1399ರಲ್ಲಿ ಬಿತ್ತಿದ ಸಣ್ಣದೊಂದು ಬೀಜ ಮುಂದೆ ಹೆಮ್ಮರವಾಗಿ ಬೆಳೆದು ಮಾದರಿ ಮೈಸೂರು ಸಂಸ್ಥಾನ ಅಂತ ಜಗತ್ತಿನಾದ್ಯಂತ ಹೆಗ್ಗಳಿಕೆ ಪಡೆಯಿತು. ಬ್ರಿಟಿಷರೇ ಮಂಡಿಯೂರಿ ಗೌರವಿಸಿದಂತಹ ಆಡಳಿತ, ಏಷ್ಯಾದಲ್ಲೇ ಮೊದಲ ಬಾರಿಗೆ ಹರಿದ ವಿದ್ಯುತ್ ಕ್ರಾಂತಿ, ಪ್ರಜೆಗಳಿಗಾಗಿ ಅರಮನೆಯ ಒಡವೆಗಳನ್ನೇ ಅಡವಿಟ್ಟ ರಾಜರ್ಷಿಯ ದೂರದೃಷ್ಟಿ. 1399ರ ಯದುರಾಯರಿಂದ ಹಿಡಿದು ಇವತ್ತಿನ ಯುವರಾಜ ಯದುವೀರ್ ಒಡೆಯರ್ ತನಕ 700 ವರ್ಷಗಳ ರೋಮಾಂಚನಕಾರಿ ಇತಿಹಾಸದ ಕಥೆಯನ್ನ ಇವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕರ್ನಾಟಕದ ಮಣ್ಣಿಗೆ ಅದರದ್ದೇ ಆದ ಒಂದು ದೈವಿಕ ಕಳೆ ಇದೆ. ಇಲ್ಲಿ ವಿಜಯನಗರದ ವೈಭವ ಆಯಿತು, ಬಾದಾಮಿ ಚಾಲುಕ್ಯರ ಶೌರ್ಯ ಆಯಿತು. ಆದರೆ ಜಗತ್ತಿನ ಇತಿಹಾಸದಲ್ಲೇ ಒಂದೇ ಒಂದು ರಾಜವಂಶ ಸತತವಾಗಿ 7 ಶತಮಾನಗಳ ಕಾಲ, ಅಂದರೆ 700 ವರ್ಷಗಳ ಕಾಲ ಒಂದು ಸಾಮ್ರಾಜ್ಯವನ್ನ ಕೇವಲ ಆಳಲಿಲ್ಲ, ಬದಲಿಗೆ ಆ ಸಾಮ್ರಾಜ್ಯದ ಪ್ರಜೆಗಳನ್ನ ಸ್ವಂತ ಮಕ್ಕಳಂತೆ ಸಾಕಿ ಸಲಹಿತು. ಈ ಮಹಾನ್ ಕಥೆ ಶುರುವಾಗೋದು ಕ್ರಿಸ್ತ ಶಕ 1399ರಲ್ಲಿ. ದ್ವಾರಕೆಯಿಂದ ದಕ್ಷಿಣ ಭಾರತದ ಪ್ರವಾಸಕ್ಕೆ ಹೊರಟ ಇಬ್ಬರು ಯದುವಂಶದ ಸಹೋದರರು ಯದುರಾಯ ಮತ್ತು ಕೃಷ್ಣರಾಯ ಮೈಸೂರಿನ ಹತ್ತಿರದ ಹದಿನಾಡು ಅನ್ನೋ ಗ್ರಾಮಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಹದಿನಾಡಿನ ರಾಜ ತೀರಿ ಹೋಗಿರ್ತಾರೆ. ಅಲ್ಲಿನ ಮಂತ್ರಿ ಮಾರನಾಯಕ ಅನ್ನೋ ದುಷ್ಟ ಅಲ್ಲಿನ ರಾಜಕುಮಾರಿ ದೇವಜಮ್ಮಣ್ಣಿಯನ್ನ ಬಲವಂತವಾಗಿ ಮದುವೆಯಾಗಿ ಇಡೀ ರಾಜ್ಯವನ್ನ ಕಬಳಿಸೋದಕ್ಕೆ ಸಂಚು ಹೂಡಿರ್ತಾನೆ. ರಾಜಮಾತೆಯ ಅಳಲನ್ನ ಕೇಳಿದ ಯದುರಾಯ ಮತ್ತು ಕೃಷ್ಣರಾಯರು ಆ ದುಷ್ಟ ಮಾರನಾಯಕನನ್ನ ಸಂಹರಿಸಿ ಹದಿನಾಡನ್ನ ರಕ್ಷಣೆ ಮಾಡ್ತಾರೆ. ಕೃತಜ್ಞತೆಯ ಸಂಕೇತವಾಗಿ ರಾಜಕುಮಾರಿ ದೇವಜಮ್ಮಣ್ಣಿಯ ವಿವಾಹ ಯದುರಾಯರ ಜೊತೆ ಆಗುತ್ತೆ. ಹೀಗೆ 1399ರಲ್ಲಿ ಯದುರಾಯರು ಮೈಸೂರು ಯದುವಂಶದ ಮೊದಲ ರಾಜರಾಗಿ ಸಿಂಹಾಸನವನ್ನು ಅಲಂಕರಿಸ್ತಾರೆ. ಆರಂಭದ 2 ಶತಮಾನಗಳ ಕಾಲ ಒಡೆಯರ್ ರಾಜರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಆಡಳಿತ ನಡೆಸಿದ್ರು. ಯದುರಾಯರ ನಂತರ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್, ತಿಮ್ಮರಾಜ ಒಡೆಯರ್ ಮುಂತಾದವರು ಮೈಸೂರಿನ ಗಡಿಯನ್ನ ಸಣ್ಣದಾಗಿ ವಿಸ್ತರಣೆ ಮಾಡ್ತಾ ಬರ್ತಾರೆ. ಆದ್ರೆ ಮೈಸೂರಿಗೆ ಸಾರ್ವಭೌಮತ್ವ ಸಿಕ್ಕಿದ್ದು 1610ರಲ್ಲಿ. 1610ರಲ್ಲಿ ಯದುವಂಶದ ಅತ್ಯಂತ ಪರಾಕ್ರಮಿ ರಾಜರಾದ ರಾಜ ಒಡೆಯರವರು ವಿಜಯನಗರದ ಪ್ರತಿನಿಧಿಯಾಗಿದ್ದ ಶ್ರೀರಂಗರಾಜನನ್ನ ಸೋಲಿಸಿ ಶ್ರೀರಂಗಪಟ್ಟಣವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಅಲ್ಲಿ ತನಕ ಮೈಸೂರು ಒಂದು ಸಣ್ಣ ಸಂಸ್ಥಾನ ಆಗಿತ್ತು. ಆದರೆ ಶ್ರೀರಂಗಪಟ್ಟಣವನ್ನ ಗೆದ್ದ ಮೇಲೆ ಒಡೆಯರ ಖ್ಯಾತಿ ದಕ್ಷಿಣ ಭಾರತದಾದ್ಯಂತ ಹರಡಿತು. ಇದೇ ರಾಜ ಒಡೆಯರವರು ವಿಜಯನಗರದ ದಸರಾ ಸಂಪ್ರದಾಯವನ್ನ ಮೈಸೂರು ಮಣ್ಣಿಗೆ ತಂದು 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವವನ್ನ ಶುರು ಮಾಡಿದ್ರು. ಅಂದಿನಿಂದ ಇಲ್ಲಿ ತನಕ ಆ ಸಂಪ್ರದಾಯ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ರಾಜ ಒಡೆಯರ್ ಅವರ ಕಾಲದಲ್ಲೇ ಒಂದು ದುರಂತ ಹಾಗೆ ಶಾಪದ ಕಥೆ ಕೂಡ ಬೆಸೆದುಕೊಂಡಿದೆ. ಶ್ರೀರಂಗರಾಜನ ಪತ್ನಿ ಅಲಮೇಲಮ್ಮನ ಬಳಿ ಇದ್ದಂಥ ರಾಜಾಭರಣಗಳನ್ನ ಪಡೆಯುವುದಕ್ಕೆ ರಾಜ ಒಡೆಯರ್ ಸೈನ್ಯ ಕಳಿಸಿದಾಗ ಅಲಮೇಲಮ್ಮ ಮಾಲಂಗಿ ಎಂಬಲ್ಲಿ ಕಾವೇರಿ ನದಿಗೆ ಜಿಗಿದು ಪ್ರಾಣ ತ್ಯಾಗ ಮಾಡ್ತಾರೆ. ಸಾಯೋಕ್ಕೂ ಮುನ್ನ ಅವರು ನೀಡಿದ ಶಾಪವೇ ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ. ಈ ಶಾಪದ ಕಾರಣವೋ ಏನೋ ಇವತ್ತಿಗೂ ಒಡೆಯರ್ ವಂಶದಲ್ಲಿ ನೇರ ವಾರಸುದಾರರಿಲ್ಲದೆ ದತ್ತು ತೆಗೆದುಕೊಳ್ಳೋ ಪದ್ಧತಿ ಮುಂದುವರ್ಕೊಂಡು ಬಂದಿರೋದು ಇತಿಹಾಸದ ಒಂದು ನಿಗೂಢ ಸತ್ಯ ಅಂತ ಹೇಳಬಹುದು. ರಾಜ ಒಡೆಯರ್ ನಂತರ ಬಂದವರಲ್ಲಿ ಅತ್ಯಂತ ಪರಾಕ್ರಮಿ ಹಾಗೆ ಜನಪ್ರಿಯ ರಾಜ ಅಂದ್ರೆ ರಣಧೀರ ಕಂಠೀರವ ನರಸರಾಜ ಒಡೆಯರ್. ಹೆಸರೇ ಹೇಳೋ ಹಾಗೆ ಇವರು ಮಹಾನ್ ಶೂರರು.
ಮೂರ್ನಾಲ್ಕು ಜನ ಪೈಲ್ವಾನರನ್ನ ಒಬ್ಬರೇ ಎದುರಿಸುವಂತಹ ಶಾರೀರಿಕ ಶಕ್ತಿ ಇವರಿಗಿತ್ತು. ಇವರ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಮೇಲೆ ದಾಳಿ ಮಾಡಿದ ಬಿಜಾಪುರದ ಸುಲ್ತಾನರನ್ನ ರಣರಂಗದಲ್ಲಿ ಧೂಳಿಪಟ ಮಾಡಿದ್ರು. ಇವರೇ ಮೊದಲ ಬಾರಿಗೆ ಮೈಸೂರಿನ ಸ್ವಂತ ನಾಣ್ಯ ಕಂಠೀರವ ಹಣವನ್ನ ಚಲಾವಣೆಗೆ ತಂದಿದ್ದು. ಇದಾದ ಮೇಲೆ ಬಂದಂತ ಚಿಕ್ಕದೇವರಾಜ ಒಡೆಯರ್ 1673ರಿಂದ 1704 ಇವರ ಅವಧಿ. ಅವರ ಕಾಲದಲ್ಲಿ ಮೈಸೂರಿನ ಇತಿಹಾಸದ ಸುವರ್ಣ ಪುಟ ಅಂತ ಹೇಳ್ಬೋದು. ಇವರು ಕೇವಲ ಯುದ್ಧ ಕೌಶಲ್ಯ ಮಾತ್ರ ಹೊಂದಿರಲಿಲ್ಲ, ಬದಲಿಗೆ ಅದ್ಭುತ ಅರ್ಥಶಾಸ್ತ್ರಜ್ಞರಾಗಿದ್ರು. ರಾಜಧಾನಿಯಲ್ಲಿ ಕಟ್ಟುನಿಟ್ಟಾದ ಆಡಳಿತ ತಂದು ಖಜಾನೆಯನ್ನ ಎಷ್ಟು ತುಂಬಿಸಿದ್ರು ಅಂದ್ರೆ ಇವರಿಗೆ ನವಕೋಟಿ ನಾರಾಯಣ ಅನ್ನೋ ಬಿರುದು ಕೂಡ ಬಂತು. ಇವರ ಕಾಲದಲ್ಲೇ ಮೈಸೂರಿನಲ್ಲಿ ಮೊದಲ ಬಾರಿಗೆ ಅಂಚೆ ವ್ಯವಸ್ಥೆ ಜಾರಿಗೆ ಬಂತು. ಹಾಗೆ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಜೊತೆ ರಾಜತಾಂತ್ರಿಕ ಸಂಬಂಧವನ್ನ ಕೂಡ ಬೆಳೆಸಿದ್ರು. 18ನೇ ಶತಮಾನದ ಮಧ್ಯಭಾಗದಲ್ಲಿ ಮೈಸೂರು ಸಂಸ್ಥಾನದ ಇತಿಹಾಸ ಒಂದು ದೊಡ್ಡ ತಿರುವನ್ನ ಪಡೆದುಕೊಳ್ಳುತ್ತೆ. ಒಡೆಯರ್ ರಾಜರು ದುರ್ಬಲರಾಗಿದ್ದ ಕಾಲವನ್ನ ಬಳಸಿಕೊಂಡು ಸೈನ್ಯಾಧಿಕಾರಿಯಾಗಿದ್ದ ಹೈದರಾಲಿ ಮತ್ತೆ ಆತನ ಮಗ ಟಿಪ್ಪು ಸುಲ್ತಾನ್ ಮೈಸೂರಿನ ಸಂಪೂರ್ಣ ಅಧಿಕಾರವನ್ನ ತಮ್ಮ ಕೈಗೆ ತೆಗೆದುಕೊಳ್ತಾರೆ. ಈ ಸುಮಾರು 40 ವರ್ಷಗಳ ಕಾಲ ಒಡೆಯರ್ ರಾಜರು ಹೆಸರಿಗಷ್ಟೇ ಅರಮನೆಯಲ್ಲಿದ್ರು, ಆದರೆ ಸಂಪೂರ್ಣ ಆಡಳಿತ ಹೈದರಾಲಿ ಹಾಗೆ ಟಿಪ್ಪುವಿನ ಕೈನಲ್ಲಿತ್ತು. ಇದು ಇತಿಹಾಸದಲ್ಲಿ ಕರಾಳ ಯುಗ ಅಥವಾ ರಾಜಕೀಯ ಸ್ಥಿತ್ಯಂತರದ ಕಾಲ ಅಂತ ಕರೆಸಿಕೊಳ್ಳುತ್ತೆ. ಆದರೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಮರಣ ಅಪ್ಪಿದಾಗ ಬ್ರಿಟಿಷರು ಮೈಸೂರು ಸಾಮ್ರಾಜ್ಯವನ್ನ ಮತ್ತೆ ಒಡೆಯರ್ ವಂಶಕ್ಕೆ ಒಪ್ಪಿಸೋದಕ್ಕೆ ನಿರ್ಧರಿಸ್ತಾರೆ. ಆಗ ಕೇವಲ 5 ವರ್ಷದ ಬಾಲಕನಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತೆ. ರಾಜಮಾತೆ ಲಕ್ಷ್ಮೀ ಅಮ್ಮಣ್ಣಿ ಮತ್ತು ಮಹಾನ್ ಮುತ್ಸದ್ದಿ ದಿವಾನ ಪೂರ್ಣಯ್ಯನವರ ಮಾರ್ಗದರ್ಶನದಲ್ಲಿ ಮೈಸೂರು ಮತ್ತೆ ಒಡೆಯರ ಆಡಳಿತಕ್ಕೆ ಒಳಪಡುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಲೆ, ಸಾಹಿತ್ಯ ಮತ್ತು ಯಕ್ಷಗಾನಕ್ಕೆ ಅಪಾರ ಕೊಡುಗೆಯನ್ನ ಕೊಟ್ಟರು. ಈಗ ನಾವು ಮೈಸೂರು ಇತಿಹಾಸದ ಅತ್ಯುನ್ನತ ಹಾಗೆ ಸುವರ್ಣ ಯುಗಕ್ಕೆ ಕಾಲಿಡ್ತಾ ಇದ್ದೀವಿ. ಹೇಗೆ ಗೊತ್ತಾ? ಗಾಂಧೀಜಿಯವರಿಂದಲೇ ರಾಜರ್ಷಿ ಅಂತ ಕರೆಸ್ಕೊಂಡ ಆಧುನಿಕ ಕರ್ನಾಟಕದ ಶಿಲ್ಪಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಆಡಳಿತದ ಅವಧಿ 1902ರಿಂದ 1940. ಅವರ ಆಡಳಿತದ ಕಾಲ ಇದು. ಇವರ ಕಾಲದಲ್ಲೇ ಮೈಸೂರು ಸಂಸ್ಥಾನ ಜಗತ್ತಿನಲ್ಲೇ ಅತ್ಯಂತ ಪ್ರಗತಿಪರ ರಾಜ್ಯವಾಗಿ ಹೊರಹೊಮ್ಮಿತು. ನಾಲ್ವಡಿಯವರು ಅಧಿಕಾರಕ್ಕೆ ಬಂದಾಗ ಮೈಸೂರಿನ ದಿವಾನರಾಗಿ ಬಂದವರು ಭಾರತದ ಹೆಮ್ಮೆಯ ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಂತರ ಸರ್ ಮಿರ್ಜಾ ಇಸ್ಮಾಯಿಲ್. ಈ ತ್ರಿವಳಿಗಳ ದೂರದೃಷ್ಟಿಯಿಂದ ಮೈಸೂರಿನಲ್ಲಿ ಕ್ರಾಂತಿಯೇ ನಡೆದು ಹೋಯಿತು. ಅದೇನೇನು ಸಾಧನೆಯಾಯಿತು ಗೊತ್ತಾ? 1902ರಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಯೋಜನೆಯನ್ನ ಶುರು ಮಾಡಿ ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕ ನೀಡಲಾಯಿತು. ಬೆಂಗಳೂರು ಏಷ್ಯಾದಲ್ಲೇ ಮೊದಲ ವಿದ್ಯುತ್ ದೀಪ ಕಂಡ ನಗರವಾಯಿತು. ರೈತರ ಕಣ್ಣೀರು ಒರೆಸೋದಕ್ಕೆ ಕಾವೇರಿ ನದಿಗೆ ಅಡ್ಡಲಾಗಿ ಭವ್ಯ KRS ಜಲಾಶಯವನ್ನ ನಿರ್ಮಿಸಲಾಯಿತು. ಇದಕ್ಕಾಗಿ ರಾಜಮಾತೆಯವರು ತಮ್ಮ ಅರಮನೆಯ ಚಿನ್ನಾಭರಣಗಳನ್ನ ಬಾಂಬೆಯಲ್ಲಿ ಅಡವಿಟ್ಟಿದ್ರು. ಅಂದ್ರೆ ಇವರ ಪ್ರಜಾಪ್ರೇಮ ಎಂಥದ್ದು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದಕ್ಕೆ ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು. ದಲಿತರು ಮತ್ತು ಹಿಂದುಳಿದವರಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ತಂದ ಜಗತ್ತಿನ ಮೊದಲ ರಾಜ ಇವರು. ಮೈಸೂರಿನ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಮೈಸೂರು ಲ್ಯಾಂಪ್ಸ್ ಹೀಗೆ ಸಾಲು ಸಾಲು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಕೈಗಾರಿಕೀಕರಣ ಇಲ್ಲವೇ ಸರ್ವನಾಶ ಅನ್ನೋ ಮಂತ್ರವನ್ನ ಸಾಕಾರಗೊಳಿಸಿದ್ರು. ಇವರ ಕಾಲದಲ್ಲೇ ಪ್ರಜಾಪ್ರತಿನಿಧಿ ಸಭೆ ಅತ್ಯಂತ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಅದಕ್ಕೆ ಬ್ರಿಟನ್ ಸಂಸತ್ತು ಕೂಡ ಮೈಸೂರನ್ನ ದಿ ಮಾಡೆಲ್ ಸ್ಟೇಟ್ ಅಂತ ಘೋಷಣೆ ಮಾಡಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನಂತರ 1940ರಲ್ಲಿ ಸಿಂಹಾಸನ ಏರಿದವರು ಯದುವಂಶದ ಕೊನೆಯ ಆಡಳಿತಗಾರ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್. ಇವರು ಕೇವಲ ರಾಜರಾಗಿರಲಿಲ್ಲ, ಜಗತ್ಪ್ರಸಿದ್ಧ ತತ್ವಜ್ಞಾನಿ, ಸಂಗೀತ ವಿದ್ವಾಂಸ ಮತ್ತು ಶ್ರೇಷ್ಠ ವಾಚಸ್ಪತಿಯಾಗಿದ್ದರು. ಪಾಶ್ಚಾತ್ಯ ಮತ್ತು ಕರ್ನಾಟಕ ಸಂಗೀತ ಎರಡರಲ್ಲೂ ಇವರು ಸೃಷ್ಟಿಸಿದ ಕೃತಿಗಳು ಇವತ್ತಿಗೂ ಅದ್ಭುತ ಅಂತ ಕರೆಸಿಕೊಳ್ಳುತ್ತವೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಯಾವುದೇ ಹಠ ಹಿಡಿಯದೆ ಪ್ರಜಾಪ್ರಭುತ್ವದ ತತ್ವಕ್ಕೆ ಗೌರವ ಕೊಟ್ಟು ತಮ್ಮ ಇಡೀ ಮೈಸೂರು ಸಂಸ್ಥಾನವನ್ನ ಭಾರತ ಒಕ್ಕೂಟಕ್ಕೆ ವಿಲೀನಗೊಳಿಸಿದ ಮೊದಲ ರಾಜ ಇವರು. ತಮ್ಮ ರಾಜ ಪದವಿಯನ್ನ ತ್ಯಜಿಸಿ ಮೈಸೂರು ರಾಜ್ಯದ ಮೊದಲ ರಾಜ ಪ್ರಮುಖರಾಗಿ ಹಾಗೆ ನಂತರ ಮದ್ರಾಸ್ ಹಾಗೂ ಮೈಸೂರು ರಾಜ್ಯದ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ರು. ಪ್ರಜಾಪ್ರಭುತ್ವಕ್ಕಾಗಿ ತನ್ನ ಸಾಮ್ರಾಜ್ಯವನ್ನೇ ಧಾರೆ ಎರೆದುಕೊಟ್ಟ ಇಂತಹ ಉದಾತ್ತ ರಾಜ ಜಗತ್ತಿನ ಇತಿಹಾಸದಲ್ಲೇ ಸಿಗೋದು ಅಪರೂಪ.
ಇನ್ನು ಜಯಚಾಮರಾಜೇಂದ್ರ ಒಡೆಯರವರ ನಂತರ ಅವರ ಮಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ಮೈಸೂರು ಸಂಸ್ಕೃತಿಯನ್ನ, ದಸರಾ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದರು. ಅವರು ಸಂಸದರಾಗಿಯೂ ದೇಶ ಸೇವೆ ಮಾಡಿದ್ರು. ಆದರೆ 2013ರಲ್ಲಿ ಅವರ ಹಠಾತ್ ನಿಧನದ ನಂತರ ಆ ಪರಂಪರೆಯನ್ನ ಮುಂದುವರಿಸೋದಕ್ಕೆ ರಾಜಮಾತೆ ಪ್ರಮೋದಾ ದೇವಿಯವರು ತೇಜಸ್ವಿ ಯುವಕ ಯದುವೀರ್ ಅವರನ್ನ ದತ್ತು ಪಡೆದ್ರು. ಅವರೇ ಇವತ್ತಿನ ಮೈಸೂರಿನ ಯುವರಾಜರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಅಮೆರಿಕಾದಲ್ಲಿ ಉನ್ನತ ಶಿಕ್ಷಣ ಮುಗಿಸಿ ಬಂದು ಮೈಸೂರಿನ ಇತಿಹಾಸ, ಪರಿಸರ ಮತ್ತು ಪರಂಪರೆಯನ್ನ ಉಳಿಸೋದಕ್ಕೆ ಶ್ರಮಿಸ್ತಾ ಇರೋ ಯದುವೀರ್ ಅವರು ಇವತ್ತಿನ ಆಧುನಿಕ ಕನ್ನಡಿಗರ ಹೆಮ್ಮೆಯ ಸಂಕೇತ. ರಾಜಪ್ರಭುತ್ವ ಮುಗಿದಿದ್ರೂ ಕನ್ನಡಿಗರ ಹೃದಯದಲ್ಲಿ ಮೈಸೂರು ರಾಜ ಮನೆತನಕ್ಕೆ ಇರೋ ಗೌರವ ಮತ್ತು ಪ್ರೀತಿ ಯಾವತ್ತೂ ಕಮ್ಮಿಯಾಗಿಲ್ಲ. ಯದುವೀರ್ ಅವರು ಸದ್ಯ ಬಿಜೆಪಿ ಸಂಸದರಾಗಿ ಜನಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, 1399ರಲ್ಲಿ ಶುರುವಾದ ಆ ಸಣ್ಣ ಸಾಮ್ರಾಜ್ಯ ಇವತ್ತು 2026ರ ಆಧುನಿಕ ಯುಗದಲ್ಲೂ ನಮ್ಮ ಸಾಂಸ್ಕೃತಿಕ ರಾಜಧಾನಿಯಾಗಿ, ಹೆಮ್ಮೆಯ ಅರಮನೆಯಾಗಿ ನಮ್ಮ ಕಣ್ಮುಂದೆ ನಿಂತಿದೆ. ಮೈಸೂರು ಒಡೆಯರು ನಮಗೆ ಕೇವಲ ಅರಮನೆಗಳನ್ನು ಕೊಡಲಿಲ್ಲ, ನಮಗೆ ಸ್ವಾಭಿಮಾನದ ಪ್ರಗತಿಯ ಬದುಕನ್ನ ಕಟ್ಕೊಟ್ಟಿದ್ದಾರೆ. ರಾಜಪ್ರಭುತ್ವಗಳು ಮುಗಿದು ಹೋಗಿರಬಹುದು, ಕಿರೀಟ ಸಿಂಹಾಸನಗಳು ಇವತ್ತು ಮ್ಯೂಸಿಯಂನಲ್ಲಿ ಸೇರ್ಕೊಂಡಿರಬಹುದು, ಆದರೆ 700 ವರ್ಷಗಳ ಕಾಲ ಮೈಸೂರು ಒಡೆಯರು ಈ ನಾಡಿಗೆ ಕೊಟ್ಟ ಕೊಡುಗೆ, ಬರೆದ ಇತಿಹಾಸ ಯಾವತ್ತಿಗೂ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ನಾವಿವತ್ತು ಕುಡಿತಾ ಇರೋ ಕಾವೇರಿ ನೀರು, ನಮ್ಮ ಮಕ್ಕಳು ಓದುತ್ತಾ ಇರೋ ಮೈಸೂರು ವಿಶ್ವವಿದ್ಯಾಲಯ, ನಾವು ಜಗತ್ತಿನಾದ್ಯಂತ ಹೆಮ್ಮೆಯಿಂದ ಬೀಗೋ ಮೈಸೂರು ಸ್ಯಾಂಡಲ್ ಸೋಪ್, ಇದೆಲ್ಲದರ ಪ್ರತಿ ಹನಿ ಹನಿಯಲ್ಲೂ ಆ ರಾಜರ ದೂರದೃಷ್ಟಿ ಅಡಗಿದೆ. ತಮ್ಮ ಸುಖ ಭೋಗಗಳನ್ನು ಬದಿಗಿಟ್ಟು ಪ್ರಜೆಗಳಿಗಾಗಿ ಬದುಕಿದ ಇಂತಹ ಉದಾತ್ತ ರಾಜವಂಶದ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದೇ ಪ್ರತಿಯೊಬ್ಬ ಕನ್ನಡಿಗನಿಗೆ ಪರಮ ಸೌಭಾಗ್ಯ ಅಲ್ವಾ? ಇವತ್ತು ಮಹಾರಾಜ ಯದುವೀರ್ ಒಡೆಯರವರು ಅದೇ ಸಾಂಸ್ಕೃತಿಕ ಪರಂಪರೆಯನ್ನ ಗೌರವದಿಂದ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಈ ಭವ್ಯ ಇತಿಹಾಸವನ್ನ ಕೇಳಿದ್ರೆ ನಿಮಗೂ ಹೆಮ್ಮೆ ಅನಿಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.